ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ನಂದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಅದೇನು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಓಕೆನಾ? ಸೊ ನಿಮ್ಗೆ ಯಾರಿಗಾದರೂ ತುಂಬ ಹೇರ್ ಫಾಲ್ ಆಗ್ತಾ ಇದೆಯಾ? ಸೊ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು. ಸ್ಪೆಷಲಿ ಬಾಯ್ಸ್ ಗರ್ಲ್ಸ್ ಯಾರಾದ್ರೂ ಓಕೆ, ಇಲ್ಲ ಅಬೋವ್ 6 ಇಯರ್ಸ್ ಮಕ್ಕಳಿಗಾದರೂ ಕೂಡ ನೀವು ಇದನ್ನ ಕೊಡ್ಬೋದು. ಸೊ ಏನು ಸೈಡ್ ಎಫೆಕ್ಟ್ ಇರಲ್ಲ. ಇದು ಬಂದುಬಿಟ್ಟು ಆಯುರ್ವೇದಿಕ್ ಮೆಡಿಷನು. ಅದು ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಹೇರು ನಿಮ್ಗೆಲ್ರಿಗೂ ಗೊತ್ತು, ನಾರ್ಮಲ್ ಆಗಿ ಇಷ್ಟು ಉದ್ದ ಇತ್ತು. ಸೊ ನಾನು ಅದನ್ನ ಕಟ್ ಮಾಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಂದು ಹೇರ್ ಫಾಲ್ ತುಂಬ ಆಗ್ತಾಯಿತ್ತು. ಸೊ ಇವಾಗ ಪರವಾಗಿಲ್ಲ, ಅದು ರಿಕವರ್ ಆಗ್ತಾಯಿದೆ, ಹೇರ್ ಫಾಲ್ ಕೂಡ ಸ್ಟಾಪ್ ಆಗಿದೆ. ಸೊ ಅದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಇದು ನನಗಾಗಿರೋ ಪ್ರಾಬ್ಲಮ್ನೇ ಇನ್ನೊಬ್ಬರಿಗೂ ಆಗಬಾರ್ದು. ಸೊ ಅವರಿಗೂ ಕೂಡ ಅಟ್ಲೀಸ್ಟ್ ಆದರೆ ಏನು ಅಂತ ಗೊತ್ತಾದರೆ ನೀವು ಯೂಸ್ ಮಾಡಿದ್ರೆ ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ಏನು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನೋಡಿ ಇದು ಬಂದುಬಿಟ್ಟು ವೈದ್ಯನಾಥ್ ಅವ್ರದ್ದು ಭೃಂಗರಾಜಸ್ಸವ ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ದೀರಾ ಎಲ್ಲರೂ. ನಾರ್ಮಲ್ ಆಗಿ ಇದು ಬಂದುಬಿಟ್ಟು ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನೀವು ಇದು ಅಮೆಝಾನಲ್ಲಿ ಕೂಡ ನೀವು ಇದನ್ನ ಆರ್ಡರ್ ಮಾಡ್ಕೊಬೋದು. ಇಲ್ಲ ಡೈರೆಕ್ಟಾಗಿ ನೀವು ಗೂಗಲಲ್ಲಿ ಕೂಡ ಅಲ್ಲಿ ಹೋಗಿ ನಿಮಗೆ ಆಪ್ಷನ್ ತೋರಿಸುತ್ತೆ, ಅದರಲ್ಲಿ ಕೂಡ ಆರ್ಡರ್ ಮಾಡ್ಕೊಬೋದು. ತುಂಬ ರೀಸನೇಬಲ್ ಪ್ರೈಸು, ಏನು ಜಾಸ್ತಿ ಪ್ರೈಸ್ ಕೂಡ ಇಲ್ಲ. ಬಟ್ ತುಂಬಾ ಇದು ಎಫೆಕ್ಟಿವ್ ಆಗಿದೆ. ಯಾಕೆಂದರೆ ನಾನು ಒಂದು ಬಾಟ್ಲ್ ಖಾಲಿ ಮಾಡಿ ಮತ್ತೊಂದು ಬಾಟ್ಲನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ಲಿವರಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೀವು ಮಿಸ್ ಮಾಡ್ದೇ ನಿಮಗೇನಾದ್ರು ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ನೀವು ಎವ್ರಿಡೇ ಈವ್ನಿಂಗು ಯಾವ ಥರ ತೊಗೊಳ್ಳೋದಂದರೆ ಎವ್ರಿಡೇ ಈವ್ನಿಂಗು ನೀವು ಆಫ್ಟರ್ ಫುಡ್ಡು ದೊಡ್ಡವರಾದರೆ ನೀವು 10 ml ತೊಗೋಬೋದು. ವಾಮ್ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಜಾಸ್ತಿ ಏನು ಬೇಡ, ನೀವು ನಾರ್ಮಲಾಗಿ ಟೀ ಕಪ್ ಯೂಸ್ ಮಾಡ್ತೀರಾ, ಅದರಲ್ಲಿ ಒಂದು ಹಾಫ್ ಕಪ್ ಅದನ್ನ ಹಾಕಿದರೆ ಸೊ ಇನ್ನು ನೀವು 10 ml ಮಿಕ್ಸ್ ಮಾಡಿಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ನಾನು ಯೂಸ್ ಮಾಡ್ತಾ ಇರೋದು ಹಾಗೇ. ಸೊ ಮಕ್ಕಳಿಗಾದರೆ ನೀವು 5 ml ನೀವು ಕೊಡ್ಬೋದು. ಅದು ಬಂದುಬಿಟ್ಟು 5 ml ಕೂಡ ವಾಮ್ ವಾಟರಲ್ಲೇ ಮಿಕ್ಸ್ ಮಾಡಿಕೊಡಿ. ಯಾಕೆಂದರೆ ಸ್ವಲ್ಪ ಕಹಿಯಾಗಿರಲ್ಲ, ಅದು ಮರದಲ್ಲಿರೋ ಅಂದರೆ ಒಗರಾಗಿರುತ್ತೆ. ಸೊ ನಿಮಗೂ ಟ್ರೈ ಮಾಡಬೇಕು ಅಂದರೆ ಖಂಡಿತ ತುಂಬ ಹೇರ್ ಫಾಲ್ ಇದ್ದರೆ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.